ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ಭೀಕರ ದಾಳಿಯಲ್ಲಿ ಇರಾನಿನ ಪರಮೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಹತ್ಯೆ ಮಾಡಲಾಗಿದೆ ಎಂದು ರಾಯ್ಟರ್ಸ್ ಸುದ್ದಿಸಂಸ್ಥೆ ಮತ್ತು ಇರಾನಿನ ಸರ್ಕಾರಿ ಮಾಧ್ಯಮ ದೃಢಪಡಿಸಿದೆ. ಈ ಭೀಕರ ದಾಳಿಯಲ್ಲಿ ಖಮೇನಿ ಅವರ ಪುತ್ರಿ ಮತ್ತು ಅವರ ಅಳಿಯ ಮತ್ತು ಅವರ ಮೊಮ್ಮಗ ಕೂಡ ಮೃತಪಟ್ಟಿದ್ದಾರೆ ಎಂದು ಇರಾನಿನ ಸರ್ಕಾರಿ ಮಾಧ್ಯಮ ಸಂಸ್ಥೆ ಹೇಳಿದೆ. ಮೊದಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಯ ವಿಚಾರವನ್ನು ಘೋಷಣೆ ಮಾಡಿದರು. ಈಗ ಇರಾನಿನ ಮಾಧ್ಯಮಗಳೇ ಈ ಹತ್ಯೆಯನ್ನು ದೃಢಪಡಿಸಿವೆ. ಖಮೇನಿ ಸಾವು ಮಾತ್ರವಲ್ಲದೆ ಕೇವಲ ಒಂದೇ ದಿನದಲ್ಲಿ ಆ ದೇಶದ ಬಹಳಷ್ಟು ಸಂಪತ್ತು ನಾಶವಾಗಿದೆ ಮತ್ತು ಧ್ವಂಸಗೊಂಡಿದೆ. ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪಿಸುವ ನಮ್ಮ ಗುರಿಯನ್ನು ಸಾಧಿಸುವವರೆಗೆ ಈ ವಾರದುದ್ದಕ್ಕೂ ಮತ್ತೆ ಭಾರೀ ಬಾಂಬ್ ದಾಳಿಗಳು ಮುಂದುವರಿಯಲಿವೆ ಎಂದು ಟ್ರಂಪ್ ಹೇಳಿದ್ದಾರೆ. ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕೂಡ ಖಮೇನಿ ಹತ್ಯೆ ಮಾಡಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಖಮೇನಿ ಹತ್ಯೆಯ ಜೊತೆಗೆ ಅವರ ಅಧಿಕೃತ ನಿವಾಸ ಸಹ ಸಂಪೂರ್ಣ ನಾಶವಾಗಿದೆ ಹಾಗೂ ಇರಾನಿನ ಕ್ರಾಂತಿಕಾರಿ ಗಾರ್ಡ್ ಕಮಾಂಡರ್ಗಳು ಹಾಗೂ ಹಿರಿಯ ಪರಮಾಣು ಅಧಿಕಾರಿಗಳು ಸಹ ಸಾವನ್ನಪ್ಪಿದ್ದಾರೆ ಎಂದು ಟಿವಿ ಮೂಲಕ ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ. ಯುದ್ಧಕೋರ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ಈ ಭೀಕರ ದಾಳಿಯಲ್ಲಿ ದಕ್ಷಿಣ ಇರಾನಿನ ಶಾಲೆಯಲ್ಲಿ ಪಾಠ ಕೇಳ್ತಿದ್ದ ಅಮಾಯಕ ಮಕ್ಕಳು ಅಂದರೆ ನೂರಾರು ಮಕ್ಕಳು ಸಹ ಮೃತಪಟ್ಟಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಇದನ್ನು ಸೈನಿಕ ಕಾರ್ಯಾಚರಣೆ ಅಂತ ಕರೆದುಕೊಂಡ್ರು ಇದೊಂದು ನರಮೇಧದ ರೀತಿಯಲ್ಲಿ ಕಾಣ್ತಿದೆ. ಏಕಪಕ್ಷೀಯವಾಗಿ ಒಂದು ದೇಶವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳಲು ಈ ರೀತಿಯ ದಾಳಿಯನ್ನು ಅಮೆರಿಕ ಇಸ್ರೇಲ್ ನಡೆಸುತ್ತಿರುವುದನ್ನು ಜಗತ್ತು ಈ ಕೂಡಲೇ ಖಂಡಿಸಬೇಕಿದೆ. ಶನಿವಾರ ಬೆಳಗ್ಗೆ ನಡೆದ ದಾಳಿಯಲ್ಲಿ ಖಮೇನಿ ಅವರ ಕಚೇರಿಯ ಮೇಲೆ ದಾಳಿ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿಯೇ ಖಮೇನಿ ಹತ್ಯೆಯಾಗಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ಇರಾನ್ ಸರ್ಕಾರ ಇಂದು ಬೆಳಗ್ಗೆ ಅಂದರೆ ಭಾನುವಾರ ಬೆಳಗ್ಗೆ ದೃಢಪಡಿಸಿದೆ. ಖಮೇನಿ ಅವರ ಹತ್ಯೆಯ ಹಿನ್ನೆಲೆಯಲ್ಲಿ ಇರಾನ್ ಸರ್ಕಾರ 40 ದಿನಗಳ ಶೋಕಾಚರಣೆಯನ್ನು ಘೋಷಣೆ ಮಾಡಿದೆ. ಈ ಯುದ್ಧವನ್ನು ಇಸ್ರೇಲ್ ಅಮೆರಿಕ ಆರಂಭ ಮಾಡಿದೆ, ಇದನ್ನು ನಿಲ್ಲಿಸುವುದು ನಾವು ಎಂದು ಇರಾನ್ ಪದೇ ಪದೇ ಹೇಳ್ತಿತ್ತು. ಆದರೆ ಇರಾನಿನ ಪರಮೋಚ್ಚ ನಾಯಕ ಆಯತೊಲ್ಲಾ ಖಮೇನಿಯ ಹತ್ಯೆಯ ನಂತರ ಇರಾನಿನ ಮಿಲಿಟರಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಎಂಬುದು ಇಲ್ಲಿನ ಕುತೂಹಲ ಸಂಗತಿಯಾಗಿದೆ. ಈ ಹಿಂದೆ ಅಮೆರಿಕವು ಇರಾನ್ ಮೇಲೆ ಬೆದರಿಕೆ ಹಾಕ್ತಿದ್ದ ವೇಳೆ ಖಮೇನಿ ಒಂದು ವೇಳೆ ಏನಾದರೂ ಹತ್ಯೆಯಾದರೆ ಸಂಪೂರ್ಣ ಅಧಿಕಾರವನ್ನು ಇರಾನ್ನ ಮಿಲಿಟರಿಗೆ ಕೊಡುವುದಾಗಿ ಹೇಳಿದರು. ಈಗ ಅದೇ ರೀತಿಯಲ್ಲಿ ಇರಾನಿನ ಮಿಲಿಟರಿ ಅಂದರೆ ಅಲ್ಲಿನ IRGC ಮುಂದಿನ ಯುದ್ಧದ ಬಗ್ಗೆ ಮಾತನಾಡ್ತಿದೆ. ಇಸ್ರೇಲ್ನ ಏಕಪಕ್ಷೀಯ ದಾಳಿಗೆ ವಿರುದ್ಧವಾಗಿ ಇರಾನ್ ಮಿಲಿಟರಿ ಪ್ರತಿದಾಳಿಯನ್ನು ಆರಂಭಿಸಿದೆ. ಇರಾನಿನ ಕ್ಷಿಪಣಿಗಳು ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತಿವೆ. ಆದರೆ ಇಸ್ರೇಲ್ ಸರ್ಕಾರ ಇರಾನಿನ ಕ್ಷಿಪಣಿಗಳನ್ನು ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಎಂದು ಹೇಳಿಕೊಂಡಿದೆ. ಆದರೆ ಇರಾನಿನ ಕ್ಷಿಪಣಿಗಳು ಟೆಲ್ ಅವೀವ್ ಮತ್ತು ಪಶ್ಚಿಮ ಜೆರುಸಲೆಂ ಭಾಗದಲ್ಲಿ ದೊಡ್ಡ ಮಟ್ಟದ ಹಾನಿಯನ್ನಂತೂ ಉಂಟು ಮಾಡಿವೆ. ಇರಾನ್ ನಡೆಸಿದ ಈ ಪ್ರತಿದಾಳಿಯಲ್ಲಿ ಇಸ್ರೇಲ್ನ 121ಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿವೆ ಎಂದು ಇಸ್ರೇಲ್ ಆಂಬ್ಯುಲೆನ್ಸ್ ಸೇವೆಯು ಹೇಳಿದೆ. ಇಸ್ರೇಲ್ ರಕ್ಷಣಾ ಪಡೆಗಳು ಇಸ್ರೇಲಿಗರನ್ನು ರಕ್ಷಿಸಲು ಬಂಕರ್ಗಳನ್ನು ನಿರ್ಮಿಸಿದ್ದಾರೆ. ಬಹಳ ಮುಖ್ಯವಾಗಿ ಇದು ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ. ಆದರೆ ಇಲ್ಲಿ ರಕ್ಷಣೆ ಇಲ್ಲದೆ ಮತ್ತು ಮಿಲಿಟರಿ ಆಕ್ರಮಣಕ್ಕೆ ಪ್ಯಾಲೆಸ್ತೇನಿಯರು ತುತ್ತಾಗುವ ಸಾಧ್ಯತೆ ಇದೆ. ಇಸ್ರೇಲ್ ಅಮೆರಿಕ ನಡೆಸುತ್ತಿರುವ ಈ ದಾಳಿಯು ಅಂತಾರಾಷ್ಟ್ರೀಯ ಕಾನೂನು ಮತ್ತು ವಿಶ್ವಸಂಸ್ಥೆಯ ಘೋಷಣಾ ಪತ್ರದ ತತ್ವಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಇರಾನ್ ತೀವ್ರ ಟೀಕೆ ಮಾಡಿದೆ. ಪ್ರಮುಖ ತೈಲ ಮಾರ್ಗವಾಗಿರುವ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಈಗ ಮುಚ್ಚಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದರೆ IRGC ನೌಕಾಪಡೆಯು ಈ ಮಾರ್ಗವಾಗಿ ಸಾಗುವ ಹಡಗುಗಳಿಗೆ VHF ರೇಡಿಯೋ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಯಾವುದೇ ಹಡಗಿಗೆ ಪ್ರವೇಶವಿಲ್ಲ ಎಂದು ಸ್ಪಷ್ಟಪಡಿಸುತ್ತಿದ್ದಾರೆ. ಈ ಜಲಸಂಧಿ ಮಾರ್ಗದ ಮೂಲಕವೇ ಜಗತ್ತಿನ 33% ತೈಲ ಸಾಗಣೆ ಆಗ್ತದೆ. 2025ರಲ್ಲಿ ಒಂದು ಅಂದಾಜಿನ ಪ್ರಕಾರ 1.4 ಕೋಟಿ ಬ್ಯಾರೆಲ್ ತೈಲವನ್ನು ಈ ಜಲಸಂಧಿ ಮೂಲಕ ಸಾಗಣೆ ಮಾಡಲಾಗಿತ್ತು. ಈಗ ಇರಾನ್ನ ಸಚಿವಾಲಯ ಇರಾನಿಯನ್ನರು ಎಂದಿಗೂ ಆಕ್ರಮಣಕ್ಕೆ ಶರಣಾಗಿಲ್ಲ ಎಂಬುದನ್ನು ಇತಿಹಾಸ ತೋರಿಸುತ್ತಿದೆ. ಈ ಬಾರಿಯೂ ಇರಾನ್ನ ಪ್ರತಿಕ್ರಿಯೆ ತೀವ್ರವಾಗಿರಲಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ. ಇರಾನ್ನ ಪರಮೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಮತ್ತು ಅವರ ಉನ್ನತ ರಾಜಕೀಯ ಸಲಹೆಗಾರ ಹಾಗೂ ರಕ್ಷಣಾ ಮಂಡಳಿಯ ಕಾರ್ಯದರ್ಶಿ ಅಲಿ ಶಮ್ಖಾನಿ ಅವರು ಸಾವನ್ನಪ್ಪಿದ್ದಾರೆ ಎಂದು ದೃಢವಾದ ನಂತರ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದರೆ IRGC ಇಸ್ಲಾಮಿಕ್ ಗಣರಾಜ್ಯ ಇರಾನಿನ ಇತಿಹಾಸದಲ್ಲೇ ಅತ್ಯಂತ ವಿನಾಶಕಾರಿ ಆಕ್ರಮಣಕಾರಿ ಕಾರ್ಯಾಚರಣೆ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಇಸ್ರೇಲ್ ಆಕ್ರಮಿತ ಪ್ರದೇಶಗಳು ಮತ್ತು ಅಮೆರಿಕನ್ ಭಯೋತ್ಪಾದನಾ ನೆಲೆಗಳು ನಮಗೆ ಗುರಿಯಾಗಲಿವೆ ಎಂದು ಇರಾನ್ ಹೇಳಿಕೊಂಡಿದೆ. ಈ ಬೆಳವಣಿಗೆ ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ತೀವ್ರಗೊಳಿಸುವ ಸೂಚನೆ ಕಾಣ್ತಿದ್ದು ಭದ್ರತಾ ಪರಿಸ್ಥಿತಿಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಖಮೇನಿ ಹತ್ಯೆಯನ್ನು ವಿರೋಧಿಸಿ ಜಗತ್ತಿನ ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ. ಖಮೇನಿ ಹತ್ಯೆಯನ್ನು ಖಂಡಿಸಿ ಶಿಯಾ ಜನಸಂಖ್ಯೆ ಅಧಿಕವಿರುವ ಜಾಗಗಳಲ್ಲಿ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದಾರೆ. ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಅಮೆರಿಕದ ರಾಯಭಾರಿ ಕಚೇರಿ ಎದುರು ಅಲ್ಲಿನ ನಾಗರಿಕರು ಪ್ರತಿಭಟಿಸುತ್ತಿದ್ದಾರೆ. ಈಗ ಇರಾನ್ ಬಳಿ ಇರುವ ಕ್ಷಿಪಣಿಗಳು ಇಡೀ ಮಧ್ಯಪ್ರಾಚ್ಯ ಏಷ್ಯಾಕ್ಕೆ ತಲುಪುವಂಥ ಎಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ಈ ಕ್ಷಿಪಣಿಗಳನ್ನು ಬಳಸಿ ಇರಾನ್ ಪ್ರತೀಕಾರಕ್ಕೆ ಮುಂದಾದರೆ ಮತ್ತೊಂದು ಮೂರನೇ ಮಹಾಯುದ್ಧ ಅಂದರೆ ಮೂರನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಗಬಹುದೇ? ಇಸ್ರೇಲ್ ಅಮೆರಿಕ ನಡೆಸುತ್ತಿರುವ ಈ ದಾಳಿಯಿಂದ ಮಧ್ಯಪ್ರಾಚ್ಯ ಏಷ್ಯಾದ
ಭೌಗೋಳಿಕ ಪ್ರದೇಶಗಳ ಗಡಿಗಳೆಲ್ಲ ಬದಲಾಗುವ ಸಾಧ್ಯತೆ ಇದೆಯೇ? ಈ ಪ್ರಶ್ನೆ ಈಗ ಎದ್ದಿದೆ. ಇನ್ನು ಇಸ್ರೇಲ್ ಅಮೆರಿಕ ನಡೆಸುತ್ತಿರುವ ಏಕಪಕ್ಷೀಯವಾದ ದಾಳಿಯನ್ನ, ಇದರ ಮೂಲಕ ಆಗ್ತಿರುವ ಅಪಾರ ಸಾವು ನೋವುಗಳನ್ನು ಮತ್ತು ಯುದ್ಧಕೋರ ಅಮೆರಿಕ ಇಸ್ರೇಲ್ ನಡೆಯನ್ನ ಇಡೀ ವಿಶ್ವವೇ ಈ ಕೂಡಲೇ ಖಂಡಿಸಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.